ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಜೀವಿ ಮಾತಾಡ್ತಿರೋದು. ಬನ್ನಿ ಇವತ್ತು ಪೆಟ್ರೋಲ್ ಗಾಡಿಗೂ ಡೀಸೆಲ್ ಗಾಡಿಗೂ ಏನು ಡಿಫ್ರೆನ್ಸ್ ಅಂತ ಹೀಗೆ ಹೋಗ್ತಾ ಹೇಳೋಣ. ಫಸ್ಟ್ ಆಫ್ ಆಲ್ ಇದು ಆ್ಯಕ್ಚುಲಿ ನಮ್ಮ ಗಾಡಿ ಇರೋದು ಮಾರುತಿ ಈಕೋ. ನಮ್ಮದು ಪೆಟ್ರೋಲ್ ಗಾಡಿಗೂ ಮತ್ತು ಡೀಸೆಲ್ ಗಾಡಿಗೂ ಏನು ಡಿಫ್ರೆನ್ಸ್ ಅಂದರೆ, ಪೆಟ್ರೋಲ್ ಗಾಡಿ ನಿಮಗೆ ಮೈಲೇಜ್ ಕಮ್ಮಿ ಅಂತಾರೆ ಜಾಸ್ತಿ ಜನ. ಹೌದು, ಮೈಲೇಜ್ ಕಮ್ಮಿ ಸತ್ಯ. ಡೀಸೆಲ್ ಗಾಡಿನೇ ಜಾಸ್ತಿ ಮೈಲೇಜ್, ಹೌದು ಸತ್ಯ. ಕಾರಣ ಇದೆ, ನಿಮಗೆ 60% ಆಫ್ ಪೆಟ್ರೋಲ್ ಅಷ್ಟೇ ಬರ್ನ್ ಆಗೋದು ವೆಹಿಕಲಿಗೆ. ಪೆಟ್ರೋಲ್ ವೆಹಿಕಲಲ್ಲಿ, ಡೀಸೆಲ್ ಗಾಡಿಯಲ್ಲಿ 92% ಡೀಸೆಲ್ ಬರ್ನ್ ಆಗುತ್ತೆ. ಇಲ್ಲಿ ವೇರ್ ಆ್ಯಂಡ್ ಟೈರ್ ಮತ್ತು ಕಾರ್ಬನ್ ಪ್ರೊಡಕ್ಷನ್ ಆಗೋದು ಡೀಸೆಲ್ ಗಾಡಿಯಲ್ಲಿ. ಪೆಟ್ರೋಲ್ ಗಾಡಿಯಲ್ಲಿ ನಿಮಗೆ ಇನ್ಕಂಪ್ಲೀಟ್ ಫೈರ್ ಆಗುತ್ತೆ ಪೆಟ್ರೋಲ್. ಆ ಉದ್ದೇಶಕ್ಕೋಸ್ಕರ ನಿಮ್ಮ ಗಾಡಿ ಪೆಟ್ರೋಲ್ ವೆಹಿಕಲ್ ನಿಮಗೆ ಮೈಲೇಜ್ ಕಮ್ಮಿ ಆಗಿರುತ್ತೆ, ಆಮೇಲೆ ಮೇಂಟೆನೆನ್ಸ್ ಖರ್ಚು ಕಮ್ಮಿ ಇರುತ್ತೆ ಪೆಟ್ರೋಲ್ ವೆಹಿಕಲಲ್ಲಿ. ಈಗ ಡೀಸೆಲ್ ವೆಹಿಕಲಲ್ಲಿ ಏನಾಗುತ್ತೆ, ಕಾರ್ಬನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ವೇರ್ ಆ್ಯಂಡ್ ಟೈರ್ ಆಗಿ ನಿಮಗೆ ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ.